ನಾನು ಕೂಡಲೇ ಇಲ್ಲಿಗೆ ಬಂದು ಆ ಸ್ಥಳದಲ್ಲಿ ಆ ರಕ್ತ ಹರಿತಾ ಇದ್ದನ್ನ ಕಣ್ಣಾರೆ ಕಂಡಿದ್ದೀನಿ. ಆ ಕೆಚ್ಚಲನ್ನ ಕಟ್ ಮಾಡಿರುವಂತ ಒಂದು ಹಸುಗಳಿಗೂ ನಾನು ನೋಡಿದ್ದೀನಿ. ಮತ್ತೆ ಆ ಕೆಚ್ಚಲು ಕಟ್ ಮಾಡಿ ಒಂದು ಕೆಚ್ಚಲು ಅಳ್ಳಾಡ್ತಾ ಇತ್ತು, ಒಂದ್ 2-3 ಕೆಚ್ಚಲು. ಮತ್ತೆ ಅವ್ರು ಯಾರೋ ಪೊಲೀಸರು ಹೇಳ್ತಾ ಇದ್ದಾರೆ ಅವನು ಯಾವಾಗೂ ಬ್ಲೇಡ್ ಮಡ್ಕೊಂತ ಇದ್ದ ಅಂತ. ಅವನು ಬ್ಲೇಡ್ ಯಾವಾಗೂ ಮಡ್ಕೊಂತಾನೆ ಅಂತಂದ್ರೆ ಕಾಲ್ನ ಹೆಂಗೆ ಕತ್ತರ್ಸಕ್, ಬ್ಲೇಡ್ ಇಂದ ಕಾಲ್ನ ಕತ್ತರ್ಸಕ್ಕಾಗುತ್ತಾ? ಇದ್ರ ಒಬ್ಬರು ಮಾಡಿರೋ ಕೃತ್ಯ ಅಂತ ನನ್ಗನ್ಸಲ್ಲ. ಮನುಷ್ಯತ್ವ ಇರೋರು ಯಾರು ಹೆಂಗ್ ನಡ್ಕೊಳಕ್ ಸಾಧ್ಯ? ಮನುಷ್ಯತ್ವ ಇರೋಂತವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರೂನು ನನ್ನ ಜೀವನದಲ್ಲಿ, ನಾನು ಸುಮಾರು 60 ವರ್ಷದ ಮೇಲೆ ಆಗಿದೆ, ನನ್ನ ಜೀವನದಲ್ಲಿ ಈ ತರದ ಘಟನೆ ಯಾವತ್ತೂ ನೋಡಿಲ್ಲ. ಇವತ್ತು ಮಹಾಕುಂಭ ಮೇಳ ನಡೀತಾ ಇದೆ 144 ವರ್ಷಕ್ಕೆ. ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ. ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ, ಹಾಲು ಕೊಡುತ್ತೆ, ಅದಕ್ಕೆ ಪೂಜೆ ಮಾಡೋ ಅಂತ ಹಬ್ಬ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡೆಯೋಕೆ ಬಂದಿದ್ದಾರೆ ಕರ್ಣನ್ನ. ತಗೋ 2 ಹಸು, ತಗೋ 2 ಹಸು ಅಂತ. ಅಷ್ಟು ಭಿಕ್ಷೆ ಬೇಡುವಂತ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ. ಅವರು ಒಂದ್ ಕೈಯಲ್ಲಿ ಕೊಡೋದು ಹಸುಗಳನ್ನ, ಇನ್ನೊಂದ್ ಕೈಯಲ್ಲಿ ಕಟ್ ಮಾಡೋದು. ಈ ರಸ್ತೆಯಲ್ಲಿ ನೋಡಿ 50 ದನ ಕಟ್ ಮಾಡಿದ್ದಾರೆ ಇವತ್ತು. ಈ ರಸ್ತೆಯಲ್ಲಿ ನೋಡ್ಕೊಂಡು ಹೋಗಿ ನೀವು, ದಾರಿ ಉದ್ದಕ್ಕೂ 50 ದನಗಳ ಕಟ್ ಮಾಡಿದ್ದಾರೆ, ರಾಶಿ ರಾಶಿ. ಒಂದ್ ಕೈಯಲ್ಲಿ ಕೊಡೋದು, ಒಂದ್ ಕೈಯಲ್ಲಿ ಕೊಲೆ ಮಾಡೋದು. ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ, ನಿಮ್ಮ ಈ ಶಾಪ, ಗೋ ಶಾಪ, ಗೋವಿನ ಶಾಪ ತಗಲ್ದ್ರೆ ನಮ್ದು ಪುಣ್ಯಕೋಟಿ ನಾಡು, ನಮ್ದು ಕರ್ನಾಟಕ ಪುಣ್ಯಕೋಟಿ ನಾಡು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳದಂತ ಪುಣ್ಯಕೋಟಿಯ ನಾಡಿದು. ಇಲ್ಲೇ ಹಿಂಗೆ ಈ ದುರುಳರು ಜಿಹಾದಿಗಳು ಈ ಒಂದು ಕೆಲಸವನ್ನ ಮಾಡಿದರೆ ಇಡೀ ಕರ್ನಾಟಕದ ಜನ, ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರಿ ನಿನ್ನೆ, ಬಂಧಿಸಿಲ್ಲ, ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ. ಆದ್ರೆ ಇವತ್ತು ಆಗಿರುವಂತ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನ್ಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ, ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅಲ್ಲ, ಒಂದು ಅವನು 10 ವರ್ಷದಿಂದ ಇಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಿನ್ನೆ ಪತ್ರಿಕೆಯಲ್ಲಿ ಏನ್ ಪ್ಲಾಂಟ್ ಸ್ಟೋರಿ ಮಾಡಿದ್ರು, ಅವನು ಮತಿ ಭ್ರಮಣೆ ಆಗಿರೋನು. ಪತ್ರಿಕೆಯಲ್ಲಿ ಏನು ಬಂತು, ಕಾಂಗ್ರೆಸ್ ಸ್ಟೋರಿ ಏನು ಮತಿ ಭ್ರಮಣೆ. 10 ವರ್ಷ ಹಂಗೆ ಅವನು ಲೆದರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ, ಅವ್ರದ ಸ್ವಂತ. ಮತಿ ಭ್ರಮಣೆ ಇರುವಂತವನ್ನ 10 ವರ್ಷ ಹೇಗೆ ಅವ್ರ ಅಣ್ಣಂದು ಫ್ಯಾಕ್ಟರಿ, ಅವನು 10 ವರ್ಷ ಹೆಂಗೆ ಕೆಲಸ ಮಾಡ್ತಾನೆ? ಅವನು ಕುಡಿದ್ರೆ ಬಾರ್ಗಳೆಲ್ಲ ಕ್ಲೋಸ್ ಆಗೋದು ಎಷ್ಟೊತ್ತಿಗೆ? 10ವರೆಗೆ ಕ್ಲೋಸ್ ಆಗ್ತೈತೆ, 11 ಗಂಟೆ ಕ್ಲೋಸ್ ಆಗ್ತೈತೆ. ಅವ್ನು 3 ಗಂಟೆಗೆ ಹೆಂಗ್ ಬರ್ತಾನೆ ಇಲ್ಲಿ? 3-4 ಗಂಟೆಗೆ ಮಾಡಿರೋ ಕೃತ್ಯ ಇದು ಹೆಂಗ್ ಬರಕ್ ಸಾಧ್ಯ ಆಯ್ತು? ಮತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಕರ್ಣ ಯಾರಿದಾನೆ ಇಲ್ಲಿ ಅವತ್ತಿಂದನೂ ಈ ಆಸ್ಪತ್ರೆ ಸುಮಾರು 500 ಕೋಟಿಗೂ ಬೆಲೆ, 500 ಕೋಟಿ ಅಲ್ಲ 500 ಕೋಟಿಗೂ ಮೇಲೆ ಬೆಲೆ ಬಾಳುವಂತ ಒಂದು ಜಾಗ ಇಲ್ಲಿ. ಅದು ಡಬಲ್ ರೋಡ್ ಅಲ್ಲಿ ದನದ ಆಸ್ಪತ್ರೆ, ಸುಮಾರು 3 ಎಕರೆ ದನದ ಆಸ್ಪತ್ರೆ, 4 ಎಕರೆ ದನದ ಆಸ್ಪತ್ರೆ. ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ರು. ಇಡೀ ಸಮುದಾಯ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ. ಮೊದ್ಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ, ದನದ ಆಸ್ಪತ್ರೆ. ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ. ದನ ಇರ್ಬೋದು, ಬೇರೆ ಬೇರೆ ಪಶುಗಳು. ಆದ್ರೆ ಅದನ್ನೇ ಲೂಟಿ ಹೊಡಿಯುವಂತದಕ್ಕೆ ಅದನ್ನೇ ಖಾತೆ ಮಾಡ್ಕೊಟ್ಬಿಟ್ರು ಸಿದ್ದರಾಮಯ್ಯನವರು. ಖಾತೆ ಕಂದಾಯ ಎಲ್ಲ ತಿದ್ದುಪಡಿ ಮಾಡಿ ಅದನ್ನ ವಕ್ಫ್ ಬೋರ್ಡ್ಗೆ ಕೊಟ್ಬಿಟ್ರು. ಅದರ ವಿರುದ್ಧ ಹೋರಾಟ ಮಾಡೋದಲ್ಲಿ ಮುಂಚೂಣಿಯಲ್ಲಿದ್ದವನು ನಮ್ಮ ಕರ್ಣ. ಮತ್ತು ಕರ್ಣನ ಆ 4 ಹಸುಗಳು, ಕರ್ಣ ಪ್ಲಸ್ 4 ಹಸುಗಳು. ಇವತ್ತು ಕರ್ಣನ್ ಮೇಲೆ ಹಲ್ಲೆ ಮಾಡಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಕರ್ಣನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಿನ್ನ ಹಸುಗಳನ್ನ ನಾವು ಕತ್ತರಿಸಿದಿರಿ, ಮುಂದೆ ಒಂದಿನ ನಿನಗೂ ಈ ಒಂದು ಕೃತಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಗುಂಡಾಗಿರಿ ಸರ್ಕಾರ, ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು. ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ, ಓಲೈಕೆ ಮಾಡೋದು ನೋಡಿ. ಇಷ್ಟಾದ್ರೂ ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದೇ ಒಂದು ವರ್ಡ್, ತನಿಖೆ ಮಾಡ್ತೀರಿ, ಸೂಕ್ತ ಕ್ರಮ ತೆಗೆದುಕೊಳ್ತೀರಿ. ಬೇರೆ ಏನಾಗಿದ್ರೆ, ಅದೇ ಮುಸಲ್ಮಾನರಿಗೆ ಏನಾಗಿದ್ರೆ ಪಂಚೆ ಎತ್ಕೊಂಡು ಬಂದ್ಬಿಡ್ತಾ ಇದ್ರಿ. ಇವಾಗ ಯಾಕೆ ಬರ್ತಾ ಇಲ್ಲ ನೀವು? ಇವಾಗ ಯಾಕೆ ಬರ್ತಾ ಇಲ್ಲ? ಇದು ನಿಮ್ಮ ತಾರತಮ್ಯ ನೀತಿ. ಹಿಂದೂಗಳಿಗೊಂದು,
ಮುಸ್ಲಿಮರಿಗೊಂದು ತಾರತಮ್ಯ ಮಾಡಿ ಎರಡು ಕೋಮುಗಳನ್ನ ಒಡೆಯುವಂತ ಕೆಲಸವನ್ನ ನೀವು ಮಾಡಿದಿರಾ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾತ್ರ ಮಾಡಿದಿರಾ. ನಾವ್ಯಾರು ಎದರಲ್ಲ. ನಾವೆಲ್ಲ ಕೂಡ ಈ ಒಂದು ಕೃತ್ಯದ ಹಿಂದೆ ಇರೋರ್ನ ಯಾರಿದಾರೋ ಅವ್ರನ್ನ ಕ್ರಮ ತೆಗೆದುಕೊಳ್ಬೇಕು. ಇದು ಯಾರೋ ಒಬ್ಬರು ಮಾಡಿರೋ ಕೆಲಸ ಅಂತ ಅನ್ಸಲ್ಲ. ಇಡೀ ಹಿಂದೂ ಸಂಘಟನೆ, ಇಡೀ ಬಿಜೆಪಿ ಇದ್ರ ಪರವಾಗಿ ನಿಲ್ಲುತ್ತೆ. ನಾವು ಇಡೀ ರಾಜ್ಯಾದ್ಯಂತ ಈಗಾಗಲೇ ಹಿಂದೂ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ. ನಾವು ಅವ್ರ ಜೊತೆ ನಿಲ್ತೀರಿ. ಈ ಧರ್ಮ ಯುದ್ಧ ಇದೊಂಥರ ಧರ್ಮ ಯುದ್ಧ. ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ. ಈ ಹತ್ಯೆ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಈ ಧರ್ಮ ಯುದ್ಧಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ದೀರಿ. ಇನ್ನು ಮುಂದೆ ಈ ಧರ್ಮ ಯುದ್ಧವನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ. ಯಾವುದೇ ಈ ರೀತಿ ಗೋವುಗಳನ್ನ ಹತ್ಯೆ ಮಾಡುವಂತದ್ದನ್ನ ನಾವು ಖಂಡಿಸ್ತೀರಿ. ಮತ್ತೆ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಹಲ್ಲೆಯನ್ನ ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ನಾವು ಈ ಹೋರಾಟಗಳನ್ನ ಮುಂದುವರಿಸ್ತೀವಿ. ಅಲ್ಲ, ಈಗ ಪಾಲಿಟಿಕ್ಸ್ ಮಾಡುವಂತದ್ದು ಆ ಕಾಂಗ್ರೆಸ್ಸಿನ DNA ಅಲ್ಲೇ ಬಂದ್ಬಿಟ್ಟಿದೆ. ಹಿಂದೆ ಬ್ರಿಟಿಷರು ಅಧಿಕಾರ ಬಿಟ್ಟು ಹೋಗೋವಾಗ ಬಳುವಳಿ ಕೊಟ್ಟಿದ್ದು ಏನು? ನೆಹರು ಅವರಿಗೆ ಬಳುವಳಿ. ಯಾಕಂದ್ರೆ ಬ್ರಿಟಿಷರಿಗೆ ಗೊತ್ತಲ್ಲ, ಬ್ರಿಟಿಷರು ನೆಹರು ಅವರ ಸಂಬಂಧ ಹೆಂಗಿತ್ತು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದರಿಂದ ಬಳುವಳಿ ಕೊಟ್ಟಿದ್ದಾರೆ. ಇವ್ರಿಗೆ ರಾಜಕಾರಣ ಮಾಡೋದು, ಒಡೆದಾಡುವಂತ ನೀತಿಯನ್ನ ಅವರು ಬಳುವಳಿಯಾಗಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿನ DNA ಅಲ್ಲೇ ಅದು ಬಂದ್ಬಿಟ್ಟಿದೆ. ನಾವಿಲ್ಲ. ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆ ಉದ್ದೇಶದ ಅಡಿಯಲ್ಲಿ ನಾವು ನಡೆಯುವಂತವ್ರು. ಆ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡಲ್ಲ. ನೀವು ರಾಜಕಾರಣ ಮಾಡಿಲ್ಲ ಅಂದ್ರೆ ಯಾಕೆ ಅವ್ರನ್ನ ಕ್ರಮ ತೆಗೆದುಕೊಂಡಿಲ್ಲ? ಯಾಕೆ ನೀವು ಮುಖ್ಯಮಂತ್ರಿ ಬೇರೆ ಅದಕ್ಕೆಲ್ಲ ಹೋಗ್ತಿರಲ್ಲ? ನನ್ನ ಏನ್ ಹೇಳಿದಿರಾ? ಹೋಗಿ ಬಳ್ಳಾರಿಯಲ್ಲಿ ಹಿಂದೂಗಳು ಸಾಮೂಹಿಕ ಮದುವೆ, ಹಿಂದೂ ಸಾಮೂಹಿಕ ಮದುವೆಗಳಲ್ಲಿ ಏನ್ ಹೇಳಿದಿರಾ ನೀವು? ಹಿಂದೂಗಳೆಲ್ಲ 2 ಮಕ್ಕಳು ಮಾಡ್ಬೇಕಂತೆ. ಇವರೆಲ್ಲ 50 ಮಕ್ಕಳು ಮಾಡ್ಕೊಳದ? 50 ಮಕ್ಕಳು, 4 ಜನ ಹೆಂಡ್ತಿದಿರು, ಇನ್ನೊಂದು ಅಷ್ಟಾದ್ರೆ 10 ಜನನು ಬೇಕಾದ್ರೆ ಮಾಡ್ತೀರಾ. ಲವ್ ಜಿಹಾದ್ ಮಾಡ್ತೀರಾ. ಇವ್ರಿಗೆಲ್ಲ ಪರ್ಮಿಷನ್. ಹಿಂದೂಗಳು ಮಾತ್ರ 2 ಮಕ್ಕಳು ಮಾಡ್ಬೇಕಂತೆ. ಎಂತ ಸುಭಾಷಿತ ಹೇಳಿದಿರ ಸಿದ್ದರಾಮಯ್ಯನವರೇ? ಇದೇ ಹೇಳೋದು ನಿಮ್ಮ ಒಡೆದು ಆಳುವ ನೀತಿ, ಇದೇ ತುಷ್ಟೀಕರಣ. ಇದರ ವಿರುದ್ಧನೇ ಹೋರಾಟವನ್ನ ನಾವು ಮಾಡ್ತೀವಿ. ಕರ್ಣ ಅವರದು, ಅವರ ಕುಟುಂಬದ ಬೇಡಿಕೆ ಏನಿದೆ ಅಂತಂದ್ರೆ, ನಮ್ಗೆ ಸರ್ಕಾರದಿಂದ ಯಾವುದೇ ರೀತಿ ಸಹಾಯ ಬೇಡ. ನಮ್ಗೆ ಇಲ್ಲಾಗಿರುವಂತ ಅನ್ಯಾಯ, ನಾನು ಗೋವುಗಳನ್ನ ಇವತ್ತಲ್ಲ, ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ಗೋವುಗಳನ್ನೇ ಸಾಕಿ ಅದರಿಂದ ಬದುಕದಂತವನು. ಅದರಿಂದ ನನಗೆ ಹಣನೂ ಬೇಡ, ಸರ್ಕಾರ ಸಹಾಯನೂ ಬೇಡ. ಆದ್ರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇನ್ನು ಮುಂದೆ ಆ ತರದ ಘಟನೆಗಳು ಕರ್ನಾಟಕದಲ್ಲಿ ನಡಿಬಾರ್ದು. ಆ ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಯಾರೋ ಅವರು ಸರ್ಕಾರದ ಸಹಾಯ ಅವ್ರಿಗೇನು ಬೇಕಾಗಿಲ್ಲ. ಅವ್ರ ಸ್ವಂತ ದುಡಿಯುವಂತ ಶಕ್ತಿ ಇದೆ ಅವ್ರಿಗೆ. ನಾವು ಕೂಡ ಈಗ ಹಣ ಕೊಟ್ಟಿರೋದು ಗೋವುಗಳನ್ನ ತೆಗೆದುಕೊಳ್ಳಕ್ಕಲ್ಲ ಕೊಟ್ಟದು. ಹಸು ಏನಿದೆ ಈಗ, ಹಸು 2 ಹಸುಗಳು ಇನ್ನ ಜೀವನ ಪೂರ್ತಿ ಅದು ಹಾಲು ಕರೆಯುವಂತದ್ದು ಡೌಟು. ಆ ದೃಷ್ಟಿಯಿಂದ ಜೀವನ ಪೂರ್ತಿ ಅದನ್ನ ಸಾಕುವಂತ ಜವಾಬ್ದಾರಿ ಕರ್ಣನ ಮೇಲೆ ಇದೆ. ಪಾಪ ಬಡವ ಇದ್ದಾನೆ, ಅದಕ್ಕೆ ಅದು ಸಾಕೋ ಅಂತೋದಕ್ಕೆ ಆ ಹಸುಗಳು ಗಾಯ ಆಗಿರೋದು, ಹಸುವಿನ ತೊಟ್ಟುಗಳನ್ನ ಕೆಚ್ಚಲನ್ನ ಕಡ್ದಿರೋದು, ಇದೆಲ್ಲ ಮೆಡಿಸಿನ್ಸ್ ಏನೇನ್ ಬೇಕಾಗಿದೆ ಅದಕ್ಕೆಲ್ಲ ನಾವು 1 ಲಕ್ಷ ರೂಪಾಯಿ ನನ್ನ ಕಡೆಯಿಂದ ನಾನು ಕೊಟ್ಟಿದ್ದೀನಿ. ಆದ್ರೆ ನಮ್ಮ ಡಿಮ್ಯಾಂಡ್ ಏನಿದೆ, ಇದರಲ್ಲಿ ಸರಿಯಾದಂತ ತನಿಖೆ ಆಗ್ಬೇಕು. ಇದನ್ನ ಎಲ್ಲೋ ಒಂದ್ ಕಡೆ ನೋಡಿ, ನೀವೇ ಯಾರಾದ್ರೂ ಈಗ CT ರವಿಯನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ ತಕ್ಷಣ ಕಬ್ಬನ್ ಗದ್ದೆಯಲ್ಲಿ ಇಡ್ತೀರಾ? ಫಾರೆಸ್ಟ್ ಅಲ್ಲಿ ತಗೊಂಡೋಗಿ ಹಿಡಿತೀರಾ? ಕ್ವಾರಿಯಲ್ಲಿ ತಗೊಂಡೋಗಿ ಹಿಡಿತೀರಾ? ಇವನ್ನ ಅರೆಸ್ಟ್ ಮಾಡ್ತಾರೆ, ಅರ್ಧ ಗಂಟೆಗೆ ತಗೊಂಡೋಗಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ 12 ದಿನ ಜೈಲಿಗೆ ಕಳಿಸ್ಬಿಡ್ತಾರೆ. ಎನ್ಕ್ವೈರಿ ಏನ್ ಮಾಡ್ತಾರೆ ಅವಾಗ? ಈಗ ಬೇರೆಯವ್ರನ್ನೆಲ್ಲಾರನು ನೀವು ಈಗ ಏನೇನ್ ಕೇಸ್ಗಳು ಆಗಿದೆಯಲ್ಲ, ಬೇರೆ ಬೇರೆ ಕೇಸ್ಗಳು ಆಗಿದೆ, ಆ ಸಂದರ್ಭದಲ್ಲಿ ಏನ್ ಅರ್ಜಿಗಳ ಮೇಲೆ ಅರ್ಜಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಕ್ಬಿಟ್ಟು ಪೊಲೀಸ್ ಕಸ್ಟಡಿ ಕೇಳ್ತಾರೆ. ಇಲ್ಲಿ ಕೇಳೇ ಇಲ್ಲ. ಪೊಲೀಸ್ ಇಲಾಖೆ ಕಸ್ಟಡಿ ಕೇಳ್ಬೇಕಾಯ್ತು ಏನು ಅವನ್ನ ತನಿಖೆ ಮಾಡಕ್ಕೆ, ಕಸ್ಟಡಿಗೆ ಕೇಳಿಲ್ಲ. ಅಂದ್ರೆ ಎಷ್ಟು ಜಾಣ್ರಿದ್ದಾರೆ, ಎಷ್ಟು ಜಾಣ್ರೆ. ನಮ್ ಕಮಿಷನರ್ ಇಲ್ಲೇ ಇದ್ದಾರೆ, ನಮ್ಮ ಹಳೆ ಕಮಿಷನರ್. ಎಷ್ಟು ಜಾಣ್ರಿದ್ದಾರೆ, ಎಷ್ಟು ಜಾಣ್ರಿದ್ದಾರೆ ನೋಡಿ. ಅದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ನಾನು ಸಿದ್ದರಾಮಯ್ಯನವರಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಒಂದು ಪಕ್ಷದ ವೋಟ್ ಬ್ಯಾಂಕ್ ಆಗಿ ಮಾಡಬೇಡಿ. ಇತಿಹಾಸದ ದಾಖಲೆಗಳಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು, ರಾಮಕೃಷ್ಣ ಹೆಗಡೆ ಇದ್ರು, ಕೆಂಗಲ್ ಹನುಮಂತಯ್ಯನವರಿದ್ರು, ಎಂತೆಂತ ಮುಖ್ಯಮಂತ್ರಿಗಳು ನಾವು ನೋಡಿದಿರಿ. ನೀವು ಕೂಡ ಈ ಕೆಟ್ಟ ಪರಂಪರೆಯನ್ನ ಹಾಕಿ ಹೋಗೋ ಕಾಲದಲ್ಲಿ ನೀವು ಔಟ್ ಗೋಯಿಂಗ್ CM ನೆನ್ನೆನೆ ಹೇಳ್ಬಿಟ್ಟಿದ್ದೀರಾ ನೀವು ಏನಂತ, ತ್ಯಾಗ ಮಾಡಬೇಕು ಅಂತ.
ಆ ತ್ಯಾಗ ಮಾಡೋ ಮುಂಚೆ ಈ ಗೋವುಗಳಿಗೋಸ್ಕರ ನಿಮ್ ಒಂಚೂರು ತ್ಯಾಗ ಮಾಡಿ. ಯಾಕಂದ್ರೆ ನಿಮ್ಗೆ ಇಡೀ ಜೀವನ ಹಾಲು ಕೊಟ್ಟಂತದ್ದು. ನಿಮ್ಮ ಮನೆಯಲ್ಲಿ ನಿಮ್ ತಾಯಿ ಹೇಗೆ ಹಾಲು ಕೊಟ್ರೋ ಅದೇ ರೀತಿ ನಿಮ್ ಜೀವನ ಪೂರ್ತಿ ಹಾಲು ಕೊಟ್ಟಂತ ಒಂದು ಪ್ರಾಣಿ ಇದು. ಗೋವು ದೇವತೆ. ಇದಕ್ ಮೋಸ ಮಾಡಿ ಹೋಗ್ಬೇಡಿ. ಹೋಗೋವಾಗ ಎಕ್ಸಿಟ್ ಆಗೋವಾಗ ನ್ಯಾಯ ಕೊಟ್ಟು ಹೋಗಿ ಅಂತೇಳಿ ನಾನು ಮುಖ್ಯಮಂತ್ರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.